ಇಲ್ಲಿರುವಂತಹ ಮಸೀದಿಗಳಲ್ಲಿ ಫಸ್ಟು ಈ ಮದ್ರಾಸಗಳನ್ನು ಬಂದ್ ಮಾಡಿ, ಈ ಉರ್ದು ಶಾಲೆಗಳನ್ನು ಬಂದ್ ಮಾಡಿ. ನೀವು ಫಾರ್ಮಲ್ ಎಜುಕೇಷನ್ ಕೊಡಿ. ನಮ್ಮ ಮಕ್ಕಳು ಹುಟ್ಟಿದ ಕೂಡಲೇ ನಾವು ಯಾವ ಬೆಸ್ಟ್ ಕಾನ್ವೆಂಟಿಗೆ ಸೇರಿಸ್ಬೇಕೋ ಅಥವಾ ಯಾವುದಾದ್ರು ಶಾಲೆಗೆ ಸೇರಿಸ್ಬೇಕೋ, ಅವ್ರಿಗೆ ಯಾವ CBSE ಕಳಿಸ್ಬೇಕೋ, ICSE ಕಳಿಸ್ಬೇಕೋ, ಸ್ಟೇಟ್ ಸಿಲೆಬಸ್ಸಿಗೆ ಕಳಿಸ್ಬೇಕು ಅಂತ ಯೋಚನೆ ಮಾಡಿದರೆ ಇವರು ಮದ್ರಾಸಾಗಿ ಕಳಿಸ್ತಾರೆ. ಅಲ್ಲಿ ಅವ್ನು ಬಿಟ್ಟರೆ ಬೇರೆ ಯಾರು ದೇವರಿಲ್ಲ ಅಂತ ಇದನ್ನು ಹೇಳ್ಕೊಳ್ತಾರೆ. ಆ ಮಗು ಹೊರಗಡೆ ಬಂದು ಏನು ಕಲಿಯುತ್ತೆ? ಚಿಕ್ಕದ್ರಲ್ಲಿಂದಲೇ ಈ ಥರ ಅವ್ರನ್ನ ಒಂಥರ ಫಂಕ್ಷನಿಂಗನ್ನೇ ಚೇಂಜ್ ಮಾಡೋವಂಥದ್ದು ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ಪ್ರತ್ಯೇಕವಾಗಿ 62 ಮೊರಾರ್ಜಿ ದೇಸಾಯಿ ಶಾಲೆಗಳನ್ನ ಮಾಡ್ತೀವಿ ಅಂತಾರೆ. ಇಂಟಿಗ್ರೇಷನ್ ಯಾವಾಗುತ್ತೆ ಸರ್? ಪ್ರತ್ಯೇಕ ಅವ್ರನ್ನ ಮಾಡಿ ಎಲ್ಲ ಕಡೆಯೂ ಕೂಡ, ಎಲ್ಲ ಊರಲ್ಲೂ ಕೂಡ ಮುಸಲ್ಮಾನರು ಕಾಲೋನಿಗಳು ಮಾಡ್ತಾಯಿದ್ದೀರಿ ನೀವು. ಈ ಮನಸ್ಥಿತಿಯಿಂದಾಗಿ ಸಿದ್ದರಾಮಯ್ಯನವರಂಥ ಆಡಳಿತಗಾರರು ಇರೋದ್ರಿಂದಲೇ ಮುಸಲ್ಮಾನರು ಈ ರೀತಿ ಮುಖ್ಯವಾಹಿನಿಯಿಂದ ದೂರವಾಗ್ತಾ ಇರೋವಂಥದ್ದು ಕೂಡ ನಡೀತಾ ಇದೆ. ನಾನು ಹೇಳೋದಲ್ಲ, ನೀವು ಗಣತಿ ಜಾತಿ ಗಣತಿ ಅಂತ ಮಾಡಿರಲ್ವಾ? ಜಾತಿ ಗಣತಿಯ ಮುಖ್ಯ ಉದ್ದೇಶ ಯಾವ್ಯಾವ ಜಾತಿ ಜನಾಂಗಗಳು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿವೆ ಅದನ್ನು ಸೆನ್ಸಸ್ ಮಾಡಿ ಅಂತಲೇ ಹೇಳಿರೋದು. ಅದರ ಹೆಸರನ್ನೇ ಕೂಡ SECC ಡೇಟಾ ಅಂತಲೇ ಹೇಳ್ಬಿಟ್ಟು ಸೋಷಿಯೋ ಎಕನಾಮಿಕ್ ಕ್ಯಾಸ್ಟ್ ಸೆನ್ಸಸ್ ಅಂತ, ಅದಕ್ಕೆ ಪೂರಕವಾಗಿ ಸಶಕ್ತೀಕರಣ ಯೋಜನೆಯನ್ನು ಮಾಡಬೇಕು ಅಂತ. ಹಾಗಾಗಿ ಈಗ ಯಾವ ಹಿಂದುಳಿದ ಜಾತಿ ಜನಾಂಗಗಳಿಗೆ ಇವರು ದುಡ್ಡು ಕೊಟ್ಟಿದ್ದಾರೆ ಈ ಬಜೆಟಲ್ಲಿ. ಆನ್ ದಿ ಕಾಂಟ್ರರಿ SC/ST ಅವರಿಗೆ ಮೀಸಲಾಗಿದ್ದಂಥ SCP TSP ಅಂತೇನಿತ್ತು, ಸ್ಪೆಷಲ್ ಕಾಂಪೊನೆಂಟ್ ಪ್ರೋಗ್ರಾಮ್ ಇರ್ಬೋದು, ಟ್ರೈಬಲ್ ಸಬ್ಪ್ಲಾನ್ ಇರ್ಬೋದು, ಈ ದುಡ್ಡನ್ನು 20,000 ಕೋಟಿಗಿಂತ ಹೆಚ್ಚನ್ನು ಇವರು ಗ್ಯಾರಂಟಿ ಸ್ಕೀಮಿಗೆ ವರ್ಗಾವಣೆ ಮಾಡಿದ್ದಾರೆ. ಅದರ ಉದ್ದೇಶ ಏನು? ಹಾಗಾದರೆ ನೀವು ಮುಸಲ್ಮಾನರನ್ನು ಓಲೈಕೆನೇ ನಿಮ್ಮ ಒಂದು ಧ್ಯೇಯವಾಗಿಬಿಡ್ತು ಅಂತಂದರೆ, ಧರ್ಮದ ಆಧಾರದ ಮೇಲೆ ನೀವು ಯಾರ್ಯಾರು ಎಷ್ಟೆಷ್ಟು ಟ್ಯಾಕ್ಸ್ ಪೇ ಮಾಡ್ತಿದ್ರೆ ಅದನ್ನು ಕೂಡ ಮಾಡಿ. ಅಂದರೆ ಅವ್ರು ಹೇಳಿದ್ದೇನು, ಬಜೆಟಲ್ಲಿ 1% ಕೂಡ ಕೊಟ್ಟಿಲ್ಲ. 1% ಕೊಟ್ಟಿಲ್ಲ ಅಂದರೆ ಬಜೆಟ್ಗೆ ಅವ್ರು ಎಷ್ಟು % ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ ಅದನ್ನು ಹೇಳಿ ಸರ್.